ಹಲೋ, ನಮಸ್ತೆ. ವೆಲ್ಕಮ್ ಟು ಇಂಚರ ಕಿಚನ್. ಇವತ್ತು ನಾನು ಸಾಮಾನ್ಯವಾಗಿ ಹಾಗಲಕಾಯಿ ಯಾರು ಇಷ್ಟಪಡಲ್ಲ, ಈ ಥರ ಟ್ರೈ ಮಾಡಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ಕಿಪ್ ಮಾಡಬೇಡಿ, ಹಾಕಿ. ಅದು ಪಲ್ಯದಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಈಗ ಹಾಗಲಕಾಯಿನ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಇದಕ್ಕೆ ಈರುಳ್ಳಿ, ಟೊಮೆಟೊ, ಬೇರೆ ಯಾವುದೇ ಪದಾರ್ಥಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಈ ಪಲ್ಯ ಮಾಡ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಹಾಗೆ ಈಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದು ನಾನು ಹಾಕಿರೋ ನೀರೆಲ್ಲ ಹಿಂಗಿದೆ. ಈ ಹಂತದಲ್ಲಿ ನಾನು ಒಂದು 2 ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣ ನೆನೆಸಿ ಅದ್ರದ್ದು ಪಲ್ಪ್ ಎತ್ತಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ನಾವೆಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಆ ಕಹಿ ಅಂಶನ ಸ್ವಲ್ಪ ಕಮ್ಮಿ ಮಾಡುತ್ತೆ ಹುಣಸೆಹಣ್ಣು ಜಾಸ್ತಿ ಹಾಕಿದಷ್ಟು. ಮತ್ತು ಒಂದು 1/4 ಕಪ್ನಷ್ಟು ತೆಂಗಿನಕಾಯಿನ ಬಳಸ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಲೇಬೇಕು ಇದಕ್ಕೆ, ತೆಂಗಿನಕಾಯಿ ಸ್ಕಿಪ್ ಮಾಡೋಂಗಿಲ್ಲ. ತೆಂಗಿನಕಾಯಿ ಟೇಸ್ಟ್ ಕೊಡುತ್ತೆ ಇದರ ಜೊತೆ ಹಾಕಿದಾಗ. ಮತ್ತು ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ನಾವು ಇಲ್ಲಿ ಯೂಸ್ ಮಾಡಿಲ್ಲ. ಹಾಗಲಕಾಯಿ, ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ, ಇದೇ ಮೇನ್ ಇಂಗ್ರೀಡಿಯೆಂಟ್ ಇರೋದು. ಮತ್ತು ಒಂದು 1/4 ಕಪ್ನಷ್ಟು ಬೆಲ್ಲನ ಸೇರಿಸ್ತಾಯಿದ್ದೀನಿ. ಇದು ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಕಹಿ ತಿಂತಾರೆ ಪರವಾಗಿಲ್ಲ ಅನ್ನೋದಿದ್ದರೆ ಬೆಲ್ಲನ ಕಮ್ಮಿನೂ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಮತ್ತು ಖಾರಕ್ಕೆ ಒಂದು 1/2 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 3/4 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕಿದ್ದೀನಿ. ಇಷ್ಟನ್ನು ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಪಲ್ಯ ಚೆನ್ನಾಗಿ ತೆಂಗಿನಕಾಯಿ, ಸಾಂಬಾರು ಪೌಡರು, ಚಿಲ್ಲಿ ಪೌಡರ್ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ಇಳಿಸಿದ್ರೆ ಹಾಗಲಕಾಯಿ ಪಲ್ಯ ರೆಡಿ. ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇದು ಈ ಥರ ಮಾಡಿ ನೋಡಿ, ಖಂಡಿತ ಪ್ರತಿಯೊಬ್ಬರು ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಸೋ ಮಚ್.